ಅಜ್ಜ, ಬಾಬಾ ಫಾಲ್ಸ್ ಕುಟೆ 70 78 ವರ್ಷನಾ? ಗ್ರೇಟ್. ನೀವೇ ನಿಮ್ಮಂತವ್ರು ನಮ್ಗೆ ಇನ್ಸ್ಪಿರೇಷನ್ ಕಣ್ರಿ. ಪೂರ ಗಿಡ ತುಂಬಾ ಇದೇನೆ, ಭಾರಿ ಫ್ಲವರ್. ಸಖತ್ತಾಗಿದೆಯಲ್ಲ ನೋಡಿ, ಯಾವ ತರ ಈ ಬಾಗ್ ನೋಡು. ಸ್ವಲ್ಪನಾದ್ರೂ ಕಾಣ್ತಿದ್ಯಾ ರಸ್ತೆ? ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ AK ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಒಂದು ವಿಶೇಷವಾದ ಅದ್ಭುತವಾದ ಒಂದು ಜಲಪಾತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಜಲಪಾತ ಅಂದ ತಕ್ಷಣ ಇದು ಸಾಮಾನ್ಯ ಜಲಪಾತ ಅಲ್ಲ ಸ್ನೇಹಿತರೆ. ಯೂಶ್ವಲಿ ನಾವು ಜಲಪಾತಗಳನ್ನು ಮೇಲ್ ಹೋಗಿ ನೋಡ್ತೇವೆ, ಕೆಲವೊಂದು ಜಲಪಾತಗಳನ್ನು, ಮತ್ತೆ ಕೆಲವು ಜಲಪಾತಗಳನ್ನು ಕೆಳಗಡೆ ಹೋಗಿ ನೋಡ್ತೀವಿ. ಬಟ್ ಇದು ಎರಡರಲ್ಲೂ ಯಾವುದೂ ಅಲ್ಲ. ಹೌದು, ಅಂದ್ರೆ ಈ ಜಲಪಾತವನ್ನ ಮಧ್ಯದಲ್ಲಿ ನಿಂತ್ಕೊಂಡು, ಅಂದ್ರೆ ಮೇಲಿನಿಂದ ನೀರು ಬೀಳ್ತಾ ಇರುತ್ತೆ, ನಾವು ಒಳಗಡೆ ಅಂದ್ರೆ ಮಧ್ಯದಲ್ಲಿ ನಿಂತ್ಕೊಂಡು ಈ ಜಲಪಾತವನ್ನ ಆನಂದಿಸಬಹುದು ಸ್ನೇಹಿತರೆ. ಈ ಜಲಪಾತ ಎಲ್ಲಿ ಬರ್ತದೆ ಅನ್ಕೊಂಡ್ರಾ? ಇದು ನಮ್ಮ ಬೆಳಗಾವಿಯ ಹತ್ತಿರನೇ ಬರುತ್ತೆ ಜಲಪಾತ. ಬೆಳಗಾವಿಯಿಂದ ಸುಮಾರು ಒಂದು 86 ಕಿಲೋಮೀಟರ್ ದೂರ ಆಗ್ತದೆ. ಆಮೇಲೆ ಈ ಜಲಪಾತಕ್ಕೆ ಬರ್ಬೇಕಂದ್ರೆ ಯಾವುದೇ ಬಸ್ ಫೆಸಿಲಿಟಿ ಇಲ್ಲ, ಓನ್ ವೆಹಿಕಲ್ ಮಾಡ್ಕೊಂಡು ಬರ್ಬೇಕಾಗ್ತದೆ. ಬೆಳಗಾವಿಯಿಂದ ಒಂದು 50 ಕಿಲೋಮೀಟರ್ ಬಂದ್ರೆ ಅಲ್ಲಿ ನಿಮಗೆ ಸಾವಂತವಾಡಿ ಚೆಕ್ ಪೋಸ್ಟ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ಮುಂದೆ ಒಂದು 10 ಕಿಲೋಮೀಟರ್ ಕ್ರಮಿಸಿದ್ರೆ ಅಲ್ಲಿ ನಿಮಗೆ ಈ ಜಲಪಾತ ಸಿಗುತ್ತೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಸತಾರಾ ಅಂತ ಒಂದು ಪ್ಲೇಸ್ ಬರ್ತದೆ ಸ್ನೇಹಿತರೆ. ಆ ಸತಾರಾದಲ್ಲಿ ವಿಂಟರ್ ಸೀಸನ್ ಅಲ್ಲಿ, ಚಳಿಗಾಲದಲ್ಲಿ ಏನಾಗುತ್ತೆ, ಬೆಟ್ಟವೇ ಹೂವಿನಿಂದ ತುಂಬಿಕೊಳ್ಳುತ್ತೆ. ಅಂದ್ರೆ ಅಷ್ಟೊಂದು ಹೂವಿನ ಗಿಡಗಳು ಹೂ ಬಿಡ್ತದೆ. ವಿಶ್ವ ಮಾನ್ಯತೆಯನ್ನು ಪಡೆದಿದೆ. ಅದೇ ರೀತಿ ನಮ್ಗೆ ದಾರಿಯಲ್ಲಿ ಹೋಗುವಾಗ ಇಲ್ಲಿನೂ ಅದೇ ರೀತಿ ಫ್ಲವರ್ಸ್ ಗಳಿದಾವೆ. ಅವ್ರು ನೋಡಿದ್ರು ತುಂಬಾ ಖುಷಿ ಆಯ್ತು. ಅದಕ್ಕೆ ಗಾಡಿ ಇಲ್ಲೇ ನಿಲ್ಸಿದ್ವಿ. ನೋಡಿ, ಡಿಫ್ರೆಂಟ್ ವೆರೈಟಿ ಆದ ಫ್ಲವರ್ಸ್ ಗಳು ನೀವು ನೋಡಬಹುದು. ಹೌದು ನೋಡಿ ಸ್ನೇಹಿತರೆ, ಇಲ್ಲಿ ಬಿಡಿ ಬಿಡಿಯಾದ ಹೂಗಳಿದ್ದಾವೆ. ಅದರ ಮಧ್ಯದಲ್ಲಿ ಮತ್ತೆ ಬೇರೆ ಕಲರದ್ದು ನೋಡಿ, ಇಲ್ಲಿ ಹೂಗಳಿದೆ, ಮತ್ತೆ ನೇರಳೆ ಕಲರು, ಪಿಂಕ್ ಕಲರ್ ಇದೆ. ನೋಡಿ, ನೇರಳೆ ಕಲರ್. ಹೌದು, ಅದರಲ್ಲೇ ಡಿಫ್ರೆಂಟ್. ಇಲ್ಲಿ ನೋಡಿ, ಇಲ್ಲಿ ಬರುವಾಗ ಯೆಲ್ಲೋ ಕಲರ್ ಇದೆ ಮುಂದ್ಗಡೆ. ಹೌದು, ಇಲ್ಲಿ ಯೆಲ್ಲೋ ಕಲರ್ ಇದೆ. ಪೂರ ಗುಡ್ಡನೇ ಹಂಗೆ ಇದೆ. ಹೌದು, ಇಲ್ಲಿ ನೋಡಿ ಯೆಲ್ಲೋ ಕಲರ್ ಇದೆ. ಅದೇ ರೀತಿ ಅಲ್ಲಿ ಮುಂದೆ ಹೋದ್ರೆ ಕೆಂಪು ಕಲರ್ದು ಹೂಗಳಿದ್ದಾವೆ ನೋಡಿ. ಇಲ್ಲಿ ಕಾಮನ್ ಆಗಿ ನೋಡಿರ್ತೇವೆ ನೋಡಿ. ಸೊ ಇಲ್ಲಿ ಬಂದ ತಕ್ಷಣ ಎಷ್ಟೊಂದು ಅದ್ಭುತ ಅನ್ಸುತ್ತೆ ಸ್ನೇಹಿತರೆ. ಎಲ್ಲ ತುಂಬಾ ಹೂಗಳ ರಾಶಿ ಇದೆ ಇಲ್ಲಿ. ಫ್ಲವರ್ ಇದೆ ನೋಡಿ. ಹೌದು, ಇದು ಕೂಡ ನೇರಳೆ ಕಲರ್ದು ಹೂಗಳಿದೆ. ಗೊಂಚಿಲ್ ಫ್ಲವರ್ಸ್ ಗಳು. ಹೌದು, ಇಲ್ಲಿ ನೋಡಿ ನೇರಳೆ ಬಣ್ಣದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಇಲ್ಲಿ ದೊಡ್ಡ ಹೂಗಳಿದೆ ನೋಡಿ. ಅಲ್ಲಿ ನೋಡಿ. ಸೊ ಇದೇ ರೀತಿ ಈ ಹೂಗಳ ರಾಶಿ ಇದೆಯಲ್ಲ, ಇದರ ಪಕ್ಕದಲ್ಲೇ ಒಂದು ಜಲಪಾತ ಇದೆ ಸ್ನೇಹಿತರೆ. ನೋಡಿ, ಇದು ಸಣ್ಣ ಜಲಪಾತ. ಈ ಜಲಪಾತ ಉದ್ಭವವಾಗೋದು ಇಲ್ಲಿಂದಲೇ. ಅಲ್ಲಿ ನೋಡಿ, ಮುಂದೆ ಒಂದು ಅಣೆಕಟ್ಟಿನ ತರ ಕಟ್ಟಿದ್ದಾರೆ. ನೀರು ಅಲ್ಲಿ ಸರೋವರ ಇದೆ, ಅಲ್ಲಿರ್ತಕ್ಕಂಥ ನೀರು ಎಲ್ಲ ಹರಿದು ಸೊ ಹೀಗೆ ಬಂದು ಇಲ್ಲಿ ಜಲಪಾತ ಆಗ್ತದೆ. ಈ ಕಡೆಯಿಂದ ಬೆಳಗಾವಿಯಿಂದ ನಾವು ಬರ್ತಾ ಇದ್ವಿ. ಸೊ ಬರ್ತಾ ಇರಬೇಕಾದ್ರೆ ಅದೇ ನಾ ಹೇಳಿದ್ನಲ್ಲ ಆಗ್ಲೇ, ಅದೇ ಕೆರೆ ನೋಡಿ, ಇದು ತುಂಬಿ ಹರಿತಾ ಇದೆ. ಮುಂದೆ ಜಲಪಾತ ಇನ್ನೂ ಅದ್ಭುತವಾಗಿದೆ. ಜಲಪಾತವನ್ನು ನೋಡೋಣ ಬನ್ನಿ ಸ್ನೇಹಿತರೆ, ಹೋಗೋಣ. ಬನ್ನಿ ಹೋಗೋಣ. ಹೀಗೆ ಹೋದ್ರೆ ಗೋವಾ ರೂಟ್ ಬರುತ್ತಲ್ಲ. ಹೌದು, ಈ ರೂಟ್ ಗೋವಾಕ್ ಹೋಗುತ್ತೆ ಸ್ಟ್ರೈಟ್. ನಾವೀಗ ಸ್ಟ್ರೈಟ್ ಹೋಗ್ಬೇಕು. ಅಜ್ಜ, बाबा फॉल्स कुठे? सरळ जायचं काय मामा? सरळ जायचं. सरळ पुढे गावा लागणार. हो, मग तिथून ते विचारला करणार की वळण आहे, परत असं तिकडे परतायला वळण आहे. आणि हा गाव कुठला आहे? हा गाव गुडुळा. हा, नेरे गुडुळा, महाराष्ट्रातील. हो. आणि तिकडे आंबेवाडी म्हणून एक गाव आहे ना, हा, तिकडे पाणीचं तर काय नदी आहे की काय आहे ते?
तिथे ये बंदर आहे. बंदर आहे. चला बरा, ಧನ್ಯವಾದ. ಇಲ್ಲಿ ಮೇಲೆ ಬೆಟ್ಟ ನೋಡ, ಬೆಟ್ಟದ ಮೇಲೆ ಇದು ನೋಡು ಮೋಡ ಹೀಗೆ ಕತ್ತಿದೆ. ಇಲ್ಲಿ ನೋಡು ನದಿ, ಇದು ಹಳ್ಳ ಹರಿದೋಗ್ತಾ ಇದೆ. ಯಾವ ಊರಿಂದ ಬಂದಿದ್ದಂತ ಕೇಳ್ತಿದ್ದೀರಾ? ಹಲೋ ಸಾಹೇಬ್ರೆ, ಸೈಡ್ ಬರ್ರಿ ಸಾಹೇಬ್ರೆ, ದಾರಿ ಬಿಡಿ. ಭತ್ತ ಜಾಸ್ತಿ ಬೆಳಿತಾರೆ ಇಲ್ಲಿ. ಹೌದು, ನೀರಿನ ಮಟ್ಟ ಜಾಸ್ತಿ ಅಲ್ಲ, ನೀರಿನ ಪ್ರಮಾಣ ಜಾಸ್ತಿ. ಭತ್ತ, ಕ್ಯಾಶ್ಯೂ ನಟ್, ಎಲ್ಲಿ ನೋಡಿದ್ರು ತೊರೆ, ಹಳ್ಳ, ತೊರೆಗಳು. फॉल्स कसं जायचं? इथून इसापूर फाटा आहे. हा, इथनं 3 किलोमीटर आहे. 3 एक किलोमीटर. पारगडला गेलाय आणि चढावला लागलाय की नाही हो. तो बाबा फॉलला गेलाय. बाबा फॉल. हो होय. ಓಪನ್ ಅಷ್ಟೇನಾ? हा ओपन आहे, ओपन आहे. ओपन आहे. ಥ್ಯಾಂಕ್ ಯು. गर्दी आहे, भरपूर आहे. ओके, थँक्यू. विचारायचं वाहन जातं. हा चालायचं, ठीक आहे ठीक आहे. ಕಾಡಿನ ಮಧ್ಯದಲ್ಲಿ ಏನ್ ಕನ್ಫ್ಯೂಷನ್ ಅಲ್ವಾ? ಈ ತರ ವಾತಾವರಣದಲ್ಲೆಲ್ಲ ನಮ್ಗೆ ಚಿಗಳೆಯಲ್ಲಿ ಚಿರತೆ ಸಿಕ್ಕಿದ್ದು. ಎಲ್ಲ ಹಂಚಿನ ಮನೆಗಳು. ನಮ್ದು ಹಳೇ ಕಾಲದ, ನಮ್ ಕಡೆನೂ ಹೀಗೆ ಇತ್ತು ಏರಿಯಾ ಎಲ್ಲ. ಈಗೆಲ್ಲ ಡೆವಲಪ್ಮೆಂಟ್ ಆಗಿ ಕಾಂಕ್ರೀಟೀಕರಣ ಆಗಿದೆ. ನೀಲಾ ಫ್ಲವರ್ಸ್ ನೋಡಿ, ಅದೇ ತರ ಇದೆ. ಎಷ್ಟು ಚಂದ ಇದೆಲ್ಲ, ಪೂರ ಗಿಡ ತುಂಬಾ ಇದೇನೆ, ಭಾರಿ ಫ್ಲವರ್. ನೈಸ್. ಸ್ನೇಹಿತರೆ, ಈ ಹೂವನ್ನ ಕಾರ್ವಿ ಫ್ಲವರ್ ಅಂತ ಕರೀತಾರೆ. ಇದೊಂದು ವಿಶೇಷವಾದ ಹೂವು, ಯಾಕಂದ್ರೆ ಇದು 6-7 ವರ್ಷಗಳಿಗೆ ಒಮ್ಮೆ ಮಾತ್ರ ಅರಳುತ್ತೆ. ಈ ಹೂವು ಕಂಡು ಬರೋದು ಪಶ್ಚಿಮ ಘಟ್ಟಗಳ ಸಾಲಿನ ಪರ್ವತಗಳಲ್ಲಿ, ಸ್ಪೆಷಲ್ ಆಗಿ ಮಹಾರಾಷ್ಟ್ರದ ಲೋನಾವಾಲಾ, ಸಾತಾರ, ಚಂದಗಢ ಈ ಪ್ರದೇಶಗಳಲ್ಲಿ ಇದು ಯಥೇಚ್ಛವಾಗಿ ಕಂಡು ಬರುತ್ತೆ. ಈ 6-7 ವರ್ಷಗಳಿಗೆ ಒಮ್ಮೆ ಬ್ಲೂಮ್ ಆಗತಕ್ಕಂಥ ಈ ಹೂವನ್ನು ನಾವು ಬಾಬಾ ಫಾಲ್ಸ್ಗೆ ಹೋಗ್ತಿರ್ಬೇಕಾದ್ರೆ ನೋಡಿರೋದೇ ಒಂದು ವಿಶೇಷ ಸ್ನೇಹಿತರೆ. ನಾವು ಲಕ್ಕಿ ಅಂತಾನೆ ಹೇಳ್ಬೋದು. ಇಲ್ಲಿ ದಾರಿ ಮಧ್ಯದಲ್ಲಿ ಏನಾದರೂ ಕಳೆದೋದ್ರೆ ಅಷ್ಟೇ, ಇಲ್ಲಿ ಕೇಳಲಿಕ್ಕೆ ಒಂದು ಜನ ಸಹ ಇಲ್ಲ ಮಾರ್ಯಾರೆ. ಇದೆ ಇದೆ ಹಳ್ಳಿ ಇದೆ, ಬಟ್ ದೂರ ದೂರಕ್ಕೆ ಮನೆಗಳು. ಹೌದು, ದೂರ ದೂರಕ್ಕೆ ಮನೆ. ಹೌದು, ಹುಡುಕಿ ಹೋಗ್ಬೇಕಾಗುತ್ತದೆ. ಇದು ಯಾವ ಬೆಟ್ಟ ಕುಸಿದಿದೆ ಇಲ್ಲಿ ಎಲ್ಲ. 2 ಡಿವೈಡೇಷನ್ ದಾರಿಗಳು ಬರ್ತದೆ. ಒಂದೆಲ್ಲಿಗೆ ಹೋಗುತ್ತೆ? ಒಂದು ಸ್ಟ್ರೈಟ್ ಇದಕ್ಕೆ ಹೋಗುತ್ತೆ ಬಾಬಾ ಫಾಲ್ಸ್ಗೆ. ಓಕೆ. ಇನ್ನೊಂದು ಇದು ಅಂಬೋಲಿಗೆ ಹೋಗುತ್ತೆ. ಇದು ಅಂಬೋಲಿ ಹೋಗ್ಲಿಕ್ಕೆ. ಈ ಕಡೆ ದಂಬೋಲಿ, ಈ ಕಡೆ ಕುಂಬೆವಾಡಿ. ಕುಂಬೆವಾಡಿ ಅಂದ್ರೆ ಬಾಬಾ ಫಾಲ್ಸ್ ಇರುವಂತ ಗ್ರಾಮ. ನೋಡಿ ಸ್ನೇಹಿತರೆ, ಬಾಬಾ ಫಾಲ್ಸ್ಗೆ ಹೋಗ್ತಾ ಇದ್ದೀವಲ್ಲ, ಈ ದಾರಿಯಲ್ಲಿ ತುಂಬಾ ಫಾಲ್ಸ್ಗಳು ಸಿಗ್ತವೆ. ಸೊ ಆಗಲೇ ಒಂದು ನೀವು ಫಾಲ್ಸ್ ನೋಡಿದ್ರಿ ಅಲ್ಲಿ, ಅದು ಚಿಕ್ಕದಿತ್ತು. ಸೊ ಇಲ್ಲೊಂದು ರುದ್ರ ರಮಣೀಯವಾಗಿ ಒಂದು ಫಾಲ್ಸ್ ಹರಿತಾ ಇದೆ ನೋಡಿ. ನೋಡಿ ಸ್ನೇಹಿತರೆ, ವಾ ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಅಲ್ಲಿಂದ ಹರಿದು ಬರ್ತದೆ ನೋಡಿ, ಲೇಯರ್ 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 ಆಗಿ ಹೇಗೆ ಬರ್ತಾ ಇದೆ. ಬಂಡೆಕಲ್ಲು ಮಧ್ಯದಿಂದ ಬರುವಂತ ಸ್ಟೈಲ್ ನೋಡಿ ಅಲ್ಲ, ಅಲ್ಲೊಂದು ಮಧ್ಯಕ್ಕೆ. ಹೌದು, ದೊಡ್ಡ ಕಲ್ಲು. ಅದು ಹೇಗೆ ಕಾಣ್ತಿದೆ ಗೊತ್ತಾ, ಮನೆಯಲ್ಲಿ ನಾವು ವಾಟರ್ ಫೌಂಟೇನ್ಗಳನ್ನು ಇಟ್ಟಿರ್ತೀವಲ್ಲ, ಸೊ 2 ಲೇಯರು 3 ಲೇಯರು ಆ ಥರ. ಸೊ ಆ ಥರ ಇದೆ ಅದು. ಹೇಗೆ ಅನ್ನಿಸ್ತಿದೆ ದಾರಿ ಮಧ್ಯದಲ್ಲಿ ಎಲ್ಲ ಜಲಪಾತಗಳನ್ನು ನೋಡ್ತಾ ನೋಡ್ತಾ ಹೋಗೋದು. ಜಲಪಾತ ಆಯ್ತು, ಫ್ಲವರ್ಗಳ ಸುರಿಮಳೆ ರಾಶಿ. ದೇವರೇ, ಸ್ವರ್ಗಕ್ಕೆ ಎರಡೇಗೇನು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ, ಆ ತರ ಇದೆ ಈ ಪ್ಲೇಸ್. ನೋಡಿ ಸ್ನೇಹಿತರೆ, ಇಲ್ಲಿ ಏನು ನಿಮಗೆ ಒಂದು ಡಾಬಾ ಕಾಣುತ್ತಲ್ಲ, ಇದು ಒಂದು ಹೋಟೆಲ್. ಸೊ ಇಲ್ಲಿಂದ ನೀವು ಲೆಫ್ಟ್ ಹೋಗ್ಬೇಕಾಗುತ್ತೆ, ಸ್ಟ್ರೈಟ್ ಹೋಗುವಾಗಿಲ್ಲ. ಬಾಬಾ ವಾಟರ್ ಫಾಲ್. ಹೌದು, ಕುಂಬೆವಾಡೆ ಅಂತಂದ್ರೆ ಯಾರಾದ್ರೂ ಹೇಳ್ತಾರೆ. ಸೊ ಕುಂಬೆವಾಡಿಗೆ ಈ ಕಡೆ ಹೋಗ್ಬೇಕಾಗುತ್ತೆ. ಇಲ್ಲಿ ಕಾಣುತ್ತೆ, ಹಾಕಿದ್ದಾರೆ, ಕರೆಕ್ಟ್ ಆಗಿ ಹಾಕಿದಾರಲ್ಲ. ಹೌದು, ಇಲ್ಲಿ ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಸಾಕಾಗಿದೆ. ಇದು ಯಾವ ತಳಿಯ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ಬೇಡಪ್ಪ. ದಾರಿ ಬಿಡಿ, ದಾರಿ ಬಿಡಿ. ಇನ್ಸಿಡೆಂಟ್ಸ್ ಆಗಿದ್ಯಾ? ನರಿ 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 ನೋಡಿ ಸ್ನೇಹಿತರೆ, ಈ ಫಾರೆಸ್ಟ್ ಸ್ಟೇಷನ್ ಇದೆಯಲ್ಲ, ಇದರಲ್ಲಿ ತುಂಬ ಕಾಡು ಪ್ರಾಣಿಗಳಿದ್ದಾವೆ.
ನೋಡಿ ನರಿಗಳು ರೋಡ್ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ನಮಗೆ ಕಂಡು ಬಂತು. ಅದೇ ರೀತಿ ಕಾಡು ಕೋಳಿ, ಕಡವೆ, ತುಂಬ ಪ್ರಾಣಿಗಳನ್ನು ನಾವು ನೋಡಿದ್ವಿ, ಆದರೆ ವಿಡಿಯೋಗ್ರಫಿ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪನಾದ್ರೂ ಕಾಣ್ತಿದ್ಯಾ ರಸ್ತೆ? ಅಂದಾಜಲ್ಲಿ ಹೋಗ್ಬೇಕು. ಇಷ್ಟು ಫಾಗ್, ಇಷ್ಟು ಮಿಸ್ಟ್ ಇದೆ, ಮುಂದೆ ಏನಿದೆ ಅಂತಲೂ ಕಾಣ್ತಾ ಇಲ್ಲ. ಪ್ರತಿ ತಲೆಗೆ ಶುಲ್ಕ 50 ರೂಪಾಯಿ. ಇಲ್ಲಿ ಎಂಟ್ರಿ ಟೈಮಿಂಗ್ಸ್ ಇದೆ 8 o'clock to 6 PM, 8 AM to 6 PM. ನೋಡಿ ಸ್ನೇಹಿತರೆ, ನಾವೀಗೇನು ಹೋಗ್ತಾ ಇದ್ದೀವಲ್ಲ, ಇದು ಕುಂಬುವಡೆ ಬಾಬಾ ವಾಟರ್ ಫಾಲ್ ಅಂತ ಹೇಳಿ. ಸೊ ಇಲ್ಲಿ ಚೆಕ್ ಪೋಸ್ಟ್ ಏನು ನೋಡಿದ್ವಲ್ಲ, ಇದು ಪ್ರೈವೇಟ್ ಪ್ರಾಪರ್ಟಿದು ಚೆಕ್ ಪೋಸ್ಟ್. ಸೊ ಇಲ್ಲಿಂದ ಏನಾಗುತ್ತೆ, 50 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಬಂದ ತಕ್ಷಣ ಇಲ್ಲಿ ಒಂದು 4-5 ವಾಟರ್ ಫಾಲ್ಸ್ಗಳು ಸಿಗ್ತದೆ. ಈ 4-5 ವಾಟರ್ ಫಾಲ್ಸ್ ಅಲ್ಲಿ ಒಂದು ವಾಟರ್ ಫಾಲ್ ಏನಿದೆ ಅದು ಸ್ವಲ್ಪ ಅಲ್ಲಿ ಲೀಚಸ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಅಂತೆ ಈ ಟೈಮಲ್ಲಿ. ಸೊ ಹಾಗಾಗಿ ಒಂದು 4 ವಾಟರ್ ಫಾಲ್ಗಳನ್ನ ನೋಡ್ಬೋದು. ಅದರಲ್ಲಿ ಲಾಸ್ಟ್ ಇದು ಫಾಲ್ಸ್ ಏನಿದೆಯಲ್ಲ, ಅದುವೇನಾ ಮೈನ್ ಫಾಲ್ಸ್? ಮೈನ್ ಫಾಲ್ಸ್ ಅದೇ ಬಾಬಾ ವಾಟರ್ ಫಾಲ್ಸ್ ಅಂತ. ಅಲ್ಲಿ ಟೈಗರ್ ಕೇವ್ ತರ ಒಂದು ಕೇವ್ ಇದೆ, ಅಲ್ಲೇ ನಿಂತು ವಾಟರ್ ಫಾಲ್ ನೋಡೋದು. ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಬನ್ನಿ ನೀವು ತೋರಿಸ್ತೇನೆ ನಿಮಗೆ. ಸರ್ತಿ ಜುರಾಸಿಕ್ ಪಾರ್ಕ್ ಫಿಲಂ ನೋಡ್ದಂಗಾಯ್ತು ಅಲ್ವಾ? ಅಷ್ಟೇ ಡೈನೋಸಾರ್ಸ್ ಇಲ್ಲ ಇಲ್ಲಿ. ನೋಡಿ ಬಾಬಾ ಫಾಲ್ಸ್ ಅಲ್ಲಿ ಫಸ್ಟ್ ಫಾಲ್ಸಿಗೆ ಬಂದೀವಿ ನಾವು. ಬಾಬಾ ಫಾಲ್ಸ್ ಅನ್ನೋದು ಒಂದು ದೊಡ್ಡ ಫಾಲ್ಸ್, ಅದು ಮುಂದ್ಗಡೆ ಇದೆ. ಇಲ್ಲಿ ಒಳಗಡೆ ಏನು ಅದು ಚೆಕ್ ಪೋಸ್ಟ್ ಇಂದ ಒಳಗಡೆ ಬಂದಿವಲ್ಲ, ಸೊ ಅಲ್ಲಿಂದ ಬರ್ತಿರ್ಬೇಕಾದ್ರೆ ಫಸ್ಟ್ ಫಾಲ್ಸ್ ಸಿಕ್ತು ನಮಗೆ. ನೋಡಿ ಇಲ್ಲಿದೆ ನೋಡಿ ಸ್ನೇಹಿತರೆ, ಇದೇ ಅದು ಫಸ್ಟ್ ಫಾಲ್ಸ್. ನೋಡಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಈಗ. ಇಲ್ಲಿ ಈ ಫಾಲ್ಸ್ ಏನು ಇಲ್ಲಿ ಕೆಳಗಡೆ ನೀರು ಬೀಳುತ್ತಲ್ಲ, ಇದು ಹರಿದು ರಸ್ತೆಯ ಈ ಬದಿಗೆ ಬೀಳುತ್ತೆ. ನೋಡಿ ಏನ್ ಸಪ್ಪತ್ತಿದೆ ಸೀನು, ಸೀನರಿಗೆ ಹಬ್ಬನೇ ಸರಿ. ಸ್ನೇಹಿತರೆ, ಇಲ್ಲಿ ನಾವು ಏನ್ ಎಂಜಾಯ್ ಮಾಡ್ತಿದೀವಲ್ಲ ಅದನ್ನ ವರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಸುಂದರವಾಗಿದೆ ಈ ನಿಸರ್ಗ. ಇಲ್ಲಿ ಒಮ್ಮೆ ಆದ್ರೂ ಬರ್ಲೇಬೇಕು, ಆ ತರ ನಿಸರ್ಗ ಇದೆ ಇದು. ಇದು 2ನೇ ಫಾಲ್ಸ್, ಅದು 3ನೇ ಫಾಲ್ಸ್. ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಫಾಲ್ಸ್. ಇಲ್ಲಿ ನೋಡಿ, ಇದು ಕೂಡ ಸಖತ್ತಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದು 3ನೇದಲ್ಲ ಇದು. ನೋಡಿ ಎಷ್ಟು ದೊಡ್ಡದಿದೆ. ಕವಿತಾ ಹೊರಗಡೆ ಇಳಿದು ಹೋಗೇ ಬಿಟ್ಲು ಎಂಜಾಯ್ ಮಾಡ್ಲಿಕ್ಕೆ. ಈ ಪ್ರಕೃತಿ ಸೌಂದರ್ಯ ಸವಿಬೇಕಂದ್ರೆ ನಡ್ಕೊಂಡು ಬರ್ಬೇಕು ನೋಡಿ. ಜುರಾಸಿಕ್ ವರ್ಲ್ಡ್ ಅಲ್ಲಿ ಬಂದಂಗ ಆಗುತ್ತೆ. ನಾನು ಗಾಡಿ ಬಿಟ್ಟು ಹಂಗ ನಡ್ಕೊಂಡು ಬರ್ತಾ ಇದ್ದೀನಿ. ಎಷ್ಟು ಫಾಲ್ಸ್ ಇದೆ ನೋಡಿ ದಾರಿಯಲ್ಲಿ, ಸಖತ್ ಫಾಲ್ಸ್ಗಳಿದಾವೆ. ಇಲ್ಲೊಂದಿದೆ ಫಾಲ್ಸ್, ಇಲ್ಲಿ ನೋಡಿ. ಅದೇ ತರ ಇಲ್ಲೊಂದು ತುಂಬಾ ಹತ್ರನೇ ಫಾಲ್ಸ್ ಇದೆ. ವಾವ್, ಅದ್ಭುತ ಅದ್ಭುತ ಅದ್ಭುತ.
ಏನ್ ಖುಷಿಯಾ? ತುಂಬಾ ಖುಷಿಯ. ಏನ್ ಸಖತ್ತಾಗಿದೆ ಅಲ್ಲ. ಅಲ್ಲಿ ಕೆಳಗಡೆ ಹೋಗಿ ನಿಲ್ಬೇಕು ಸ್ನಾನಕ್ಕೆ. ತಲೆ ಮೇಲೆ ಚಪ್ಪಡಿ ಕಾಲ್ ಬೀಳುತ್ತೆ. ಇದನ್ನೇ ನೋಡ್ಬೇಕು ಹಿಂಗಂತೀರಾ? ಮೈನ್ ಫಾಲ್ಸ್ ನೋಡಿದ್ರೆ ಹೇಗಂತೀರಾ ನೀವು? ಇನ್ನು ಮುಂದೆ ದೊಡ್ಡ ಫಾಲ್ಸ್ ಇದೆ. ಈಗಲೇ ಇಷ್ಟೊಂದು ನೋಡಿ, ಇಷ್ಟು ದಟ್ಟ ಎಷ್ಟು ಹಸಿರಾಗಿ ಕಾಣ್ತಾ ಇದೆ. ಇನ್ನು ಇಲ್ಲಿ ಒಂಥರ ಇದು ಕಾಡುಗಳು ತುಂಬಾ ಡಿಫ್ರೆಂಟ್ ಅಲ್ಲ? ಇದು ನಿತ್ಯ ಹರಿದ್ವರ್ಣದ ಕಾಡುಗಳು. ಹೌದು. ನೋಡಿ ಸ್ನೇಹಿತರೆ, ಬಾಬಾ ಫಾಲ್ಸ್ಗೆ ಹೋಗ್ತಾ ಹೋಗ್ತಾ ನಾವು ಫಾಲ್ಸ್ ನೋಡ್ತಾ ಬಂದ್ವಿ. ಕಾರನ್ನ ಇಲ್ಲೇ ಬಿಟ್ಬಿಟ್ಟು ಈಗ ಮುಂದೆ ಬಾಬಾ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಬನ್ನಿ, ಇಲ್ಲಿ ವಾತಾವರಣ ನೋಡಿ ಎಷ್ಟೊಂದು ಆಹ್ಲಾದಕರವಾಗಿದೆ. ನೀವು ಕೂಡ ಸ್ವಲ್ಪ ಎಂಜಾಯ್ ಮಾಡಿ. ನೋಡಿ ಪಕ್ಷಿಗಳ ಸೌಂಡು ಮತ್ತು ಈ ವಾಟರ್ ಫಾಲ್ಸಿನ ಸೌಂಡು ಎಲ್ಲ ಹೇಗೆ ಒಂಥರ ಆಹ್ಲಾದಕರವಲ್ಲ. ಎಂಜಾಯ್ ಮಾಡಿ ನೀವು ಕೂಡ. ನೋಡಿ ಜಲಪಾತ ನೋಡೋ ಖುಷಿಯಲ್ಲಿ ಕವಿತಾ ಮುಂದೆ ಮುಂದೆ ಓಡಿ ಹೋಗ್ತಾ ಇದ್ದಾಳೆ. ಹಾಗೆ ವಾಹ್ ಸ್ನೇಹಿತರೆ, ಮುಂದಿನ ಬೆಟ್ಟ ನೋಡ್ಬೇಕು ನೀವು, ಎಷ್ಟೊಂದು ಅದ್ಭುತವಾಗಿದೆ. ಯಾಕೆ ಈ ಥರ ವಾವ್ ಅಂತಿದ್ದಾಳೆ ಅಂತ ನಿಮಗೆ ಈಗ ಒಂದು ಸೆಕೆಂಡಲ್ಲಿ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಅಲ್ಲಿ ನೋಡಿ, ಈ ಬೆಟ್ಟಗಳನ್ನು ನೋಡಿ ಸ್ನೇಹಿತರೆ, ಎಷ್ಟೊಂದು ಸುಂದರವಾಗಿದೆ, ತುಂಬ ಸಖತ್ತಾಗಿದೆ. ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಬ್ಯೂಟಿಫುಲ್ ಅಲ್ಲ, ಬ್ಯೂಟಿಫುಲ್. ನಮ್ಮ ಪಶ್ಚಿಮ ಘಟ್ಟಗಳನ್ನು ನೋಡುವ ಖುಷಿನೇ ಬೇರೆ. ಹೌದು. ನೋಡಿ ಎಲ್ಲ ಜನ ಜಲಪಾತ ನೋಡಿಕೊಂಡು ರಿಟರ್ನ್ ಬರ್ತಾ ಇದ್ದಾರೆ. How was the waterfall? It was nice. It was nice, lah? Great. Yeah. Thank you. You are from? We are from Mumbai. Mumbai. And Okay. Appan? I am from Karnataka, Hubli. ಆಯ್ತಾ, ಕನ್ನಡ ಮಾತಾಡ್ತೀವಿ. ಕನ್ನಡ ಮಾತಾಡ್ತೀವಿ. ಹೌದು. ನೀವು ಕೂಡ ಕನ್ನಡನಾ? ನಾವು ಓ, ಒಳ್ಳೇದು, ಕನ್ನಡಿಗರು ಸಿಕ್ಕಿದ್ದು. ನಾವು ಗುಲ್ಬರ್ಗಾದಿಂದ. ಹೌದಾ? ಓಕೆ ಓಕೆ, ಗುಡ್, ಗ್ರೇಟ್ ಟು ನೋ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ಈ ಬಾಬಾ ವಾಟರ್ ಫಾಲ್ಸ್ ಏನಿದೆ ಅಲ್ಲ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ. ಮಹಾರಾಷ್ಟ್ರ ರಾಜ್ಯದ ಸಾವಂತವಾಡಿ ತಾಲೂಕಿನ ಕುಂಬವಾಡೆ ಎಂಬ ಗ್ರಾಮದಲ್ಲಿ ಬರ್ತದೆ. ಹಾಗೆ ಈ ಬಾಬಾ ವಾಟರ್ ಫಾಲ್ಸ್ಗೆ ಬಾಬಾ ವಾಟರ್ ಫಾಲ್ಸ್ ಅಂತ ಹೆಸರು ಹೇಗೆ ಬಂತು ಗೊತ್ತಾ ಸ್ನೇಹಿತರೆ? ಮಹಾರಾಷ್ಟ್ರದ ಮಾಜಿ ಸ್ಪೀಕರ್ ಆದಂತಹ ದಿವಂಗತ ಬಾಬಾ ಸಾಹೇಬ್ ಕೊಪ್ಪೇಕರ್ ಅವರ ಖಾಸಗಿ ಒಡೆತನದಲ್ಲಿ ಈ ಜಾಗ ಬರುತ್ತೆ. ಸೊ ಅದಕ್ಕಾಗಿ ಅವರ ಹೆಸರಿನಲ್ಲಿ ಈ ಬಾಬಾ ವಾಟರ್ ಫಾಲ್ಸ್ ಅಂತ ಕರೀತಾರೆ. ನಮ್ಗೆ ಬೆಳಗಾವಿಯಿಂದ ಬಂದ್ರೆ ತುಂಬಾ ಹತ್ರ ಆಗುತ್ತೆ. ಸುಮಾರು ಒಂದು 86 ಕಿಲೋಮೀಟರ್ ದೂರ ಆಗ್ತದೆ ಬೆಳಗಾವಿಯಿಂದ. ಹಾಗೆ ಇಲ್ಲಿ ಬಂದ್ರೆ ಇಲ್ಲೇ ಹತ್ತಿರದಲ್ಲೇ ನಿಮಗೆ ಅಂಬೋಲಿ ವಾಟರ್ ಫಾಲ್ಸ್ ಕೂಡ ಹತ್ತಿರನೇ ಇದೆ. ಇಲ್ಲಿಂದ ಅಂಬೋಲಿ ವಾಟರ್ ಫಾಲ್ಸ್ ಏನಿದೆಯಲ್ಲ ಸ್ನೇಹಿತರೆ, ಅದು ಒಂದು 26 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇಲ್ಲಿಂದ ಹಿರಣ್ಯಕೇಶಿ ಟೆಂಪಲ್ ಒಂದಿದೆ, ಅದನ್ನು ಇಲ್ಲಿಂದ ಹತ್ರನೇ ಆಗುತ್ತೆ. ಹೌದು, ಅಂಬೋಲಿ ವಾಟರ್ ಫಾಲ್ಸ್ಗೆ ಹೋದ್ರೆ ಹಿರಣ್ಯಕೇಶಿ ಟೆಂಪಲ್ ಅಲ್ಲೇ ಹತ್ರನೇ. ನದಿ ಉಗಮ ಸ್ಥಾನ, ಹಿರಣ್ಯಕೇಶಿ ನದಿ ಉಗಮ ಸ್ಥಾನ ಇದೆ ಅಲ್ಲಿ, ಅದನ್ನು ಹತ್ರನೇ ಆಗುತ್ತೆ ಇಲ್ಲಿಂದ. ಹೌದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ಈ ಬಾಬಾ ವಾಟರ್ ಫಾಲ್ಸ್ ನ ವಿಹಂಗಮ ನೋಟವನ್ನ ಸವಿಯೋಣ. ಬನ್ನಿ. ನೋಡಿ, ಅಲ್ಲಿಂದ ಬರಬೇಕಾದ್ರೆ ಯಾರು ಜನ ಕಾಣಲಿಲ್ಲ. ಇಲ್ಲಿ ನೋಡಿ ತುಂಬಾ ಜನ ಇದ್ದಾರೆ. बारिश नहीं मिला. बारिश थोड़ी थोड़ी उधर बारिश हो रही थी.
ಎಸ್. ಗಾಡಿಗಳು ನಿಂತಿದ್ವಲ್ಲ ಅವರೇ. ಹಾಂ ಅಲ್ಲಿ ಟೆಂಪೋ ಟ್ರಾವೆಲರ್ಸ್ ಎಲ್ಲ. ಬನ್ನಿ, ಸ್ಲೋ ಆಗಿ ಬನ್ನಿ. ಕನ್ನಡ, ಹಿಂದಿ, ಮರಾಠಿ? ಕನ್ನಡ ಬನ್ನಿ. ಓಕೆ, ನಾವು ಹುಬ್ಳಿಯವರು. ಧಾರವಾಡದವರಾ? ನೋಡಿ ನಮ್ಮ ಕಡೆದವ್ರು ಸಿಕ್ಕರು, ತುಂಬ ಖುಷಿ ಆಯ್ತು. ಮತ್ತೆ ನೀವು ಬೆಳಗಾವ್ದವರಾ? ಹಾಂ, ಗುಡ್. ಶಾಪುರ್ ಜಡ್ಗಲ್ಲಿ. ಹಾಂ. ಬನ್ನಿ, ಸ್ಲೋ ಆಗಿ ಹೋಗಿ. ಹೇಗೆ ಅನ್ನಿಸ್ತು ವಾಟರ್ಫಾಲ್ಸ್? ಹಾಂ, ಕನ್ನಡದವರಾ? ಎಸ್. 70 ವರ್ಷ. 78. 78 ವರ್ಷನಾ? ಗ್ರೇಟ್. ನಿಮ್ಮಂಥವ್ರು ನಮ್ಗೆ ಇನ್ಸ್ಪಿರೇಷನ್ ಕಣ್ರಿ. ಆ್ಯಕ್ಚುಲಿ ವಿ ಟೇಕ್ इन्स्पिरेशन फ्रॉम यू. आम्ही तिथे बघितलं टेम्पो ट्रॅव्हलर वरून आलंय का तुम्ही? हां, बरोबर. स्पॉट छान आहे ना? ओके ओके, ಥ್ಯಾಂಕ್ ಯು. ಸೂಪರ್. ಇಲ್ಲಿ ನೋಡಿ, ಇಲ್ಲಿ ನೀರು ಬೀಳ್ತಾ ಇದೆ ಅಲ್ಲ? ಓ, ಕಂಟಿನ್ಯೂಸ್ ನೋಡಿ, ಇಲ್ಲಿ ನೀರು ಬೀಳ್ತಾ ಇದೆ. ನಾವು ಫಾಲ್ಸ್ ಒಳಗಡೆಯಿಂದ ಹಾಯ್ದು ಒಳಗೆ ಹೋಗುವ. ಬಾಬಾ ವಾಟರ್ ಫಾಲ್ಸ್. ಹಾಂ, तेच आहे ना? बिहाइंड दॅट. ಓಕೆ. ನೋಡಿ, ಎಲ್ಲ ಮೇಲಿಂದ ನೀರು ಇಲ್ಲಿ ಬೀಳ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣುತ್ತಾ ಇಲ್ವಾ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ಇಲ್ಲಿಂದ ನೋಡಬೇಕಾದ್ರೆ ಇದು ನೀರು ಬೀಳೋದು ತುಂಬ ಖುಷಿ ಆಗುತ್ತೆ. ಈ ಪ್ಲೇಸಲ್ಲಿ ಎಲ್ಲರೂ ಬರ್ಬೋದು. ನೋಡಿ, ವಯಸ್ಕರ ಆಗಲೇ ಹೋಗ್ತಾ ಇದ್ರು, ಎಲ್ಲರೂ ಬಂದಿದ್ರು ವಯಸ್ಕರು. ಅವ್ರು ಅಲ್ಲಿಂದ ನಡೆದುಕೊಂಡೇ ಬಂದಿದ್ರು. ಅಲ್ಲಿ ಟೆಂಪೋ ಟ್ರಾವೆಲರ್ 1-2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ ಅವರು. ಆ ಅಜ್ಜಿಯನ್ನು ನೋಡಿ ಅಂತ ನನಗೆ ತುಂಬಾ ಇನ್ಸ್ಪಿರೇಷನ್ ಆಯ್ತು. ನಾವೇನೇ ಇಲ್ಲ ಅವ್ರ ಎದುರಿಗೆ. 78 ಇಯರ್ಸ್ ಅಜ್ಜಿ ಯಾವ ತರ ವಾಕ್ ಮಾಡಿ ಬಂತು. ಶಿ ಇಸ್ ಅ ಗ್ರೇಟ್. ನೋಡಿ ಸ್ನೇಹಿತರೆ, ಬಾಬಾ ವಾಟರ್ ಫಾಲ್ಸ್ಗೆ ಬರಬೇಕಾದ್ರೆ ಅಲ್ಲೊಂದು ಏನು ವಾಟರ್ ಫಾಲ್ಸ್ ನೋಡಿದ್ರಲ್ಲ, ಸೊ ಈ ಬೆಟ್ಟದ ಮೇಲಿಂದ ನೋಡಿ ತುಂಬ ವಾಟರ್ ಫಾಲ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ. ಇದು ಮೇನ್ ಬಾಬಾ ವಾಟರ್ ಫಾಲ್ಸ್. ನೋಡಿ ಎಷ್ಟೊಂದು ರಮಣೀಯವಾಗಿದೆ. ಏನು ಗೊತ್ತಾ, ಇದು ನೀವು ಮೇಲ್ಗಡೆಯಿಂದ ಏನೋ ಹೋಗಿ ನೋಡೋಕ್ಕಾಗೋದಿಲ್ಲ ಜಲಪಾತ. ಅದೇ ರೀತಿ ಇಲ್ಲಿ ಕೆಳಗಡೆ ಹೋಗ್ಬೋದು ಜಲಪಾತ ನೋಡಲಿಕ್ಕೆ, ಬಟ್ ತುಂಬ ಡೇಂಜರ್ ಆಗಿದೆ. ಅದೇ ರೀತಿ ನಾವು ಹೇಳಿದ್ವಲ್ಲ, ಮಧ್ಯದಲ್ಲಿ ನಿಂತ್ಕೊಂಡು ವಾಟರ್ ಫಾಲ್ಸನ್ನು ನೋಡ್ಬೋದಂತ. ಇಲ್ಲಿ ನಿಂತರೆ ವಾಟರ್ ಫಾಲ್ಸ್ ನಿಮಗೆ ತುಂಬ ಅದ್ಭುತ ಮತ್ತು ಸುಂದರವಾಗಿ ಕಾಣುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಈ ಬೆಟ್ಟದ ಬಂಡೆಗಳನ್ನು ಮತ್ತು ಜಲಪಾತ, ಈ ಹಚ್ಚ ಹಸಿರಿನ ಕಾಡು, ಬೆಟ್ಟಗಳನ್ನು ನೋಡ್ತಾ ಇದ್ದರೆ ಕೆಲವೊಂದು ಮೂವಿಗಳು ನೆನಪಾಗ್ತದೆ. ನೋಡಿದ್ರಲ್ಲ, ಒಂದು ಜುಮಾನ್ಜಿ ಅಂತ ಒಂದು ಮೂವಿ ಇದೆ, ಅದರಲ್ಲಿ ಈ ಥರದ್ದೇ ಸೀನ್ಗಳು ಕಂಡು ಬರ್ತದೆ. ಅದೇ ರೀತಿಯಾಗಿ ನೀವು ಇದು ಲೈಫ್ ಆಫ್ ಪಾಯಲ್ಲಿ, ಆಮೇಲೆ ಸಿಂಬಾ ಮೂವಿ ಇದೆಯಲ್ಲ, ಸೊ ಅದರಲ್ಲೂ ಕೂಡ ಇದೇ ಥರ ಕಾಡುಗಳು ಇದೇ. ನೋಡಿ, ಟೈಗರ್ ಕೇವ್ ಅಂತ ಕರೀತಾರೆ ಇದಕ್ಕೆ. ನೋಡಿ ಎಷ್ಟೊಂದು ವಿಶಾಲವಾದ ಗುಹೆ ಆಕಾರದಲ್ಲಿದೆ ಇದು. ನೋಡಿ ಇಲ್ಲೆಲ್ಲ ನೀರು ಬೀಳೋದೇ ಇದು ವಾಟರ್ ಫಾಲ್ಸಿಂದು. ನೋಡಿ ನೀರು ಬೀಳ್ತಾ ಇದೆ, ನಾವು ಈಗ ಮಧ್ಯದಲ್ಲಿದ್ದೇವೆ. ಹೌದು, ಜುರಾಸಿಕ್ ಪಾರ್ಕಲ್ಲಿ ಡೈನೋಸಾರ್ ಬಾಯಿ ತೆಗೆದಾಗಿದೆ ಇದು. ನಿಮಗೆ ಇದರಲ್ಲಿ ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ ಏನ್ ಸಖತ್ತಾಗಿ ಬೀಳ್ತಾ ಇದೆ ನೀರು.
ನೋಡಿ ಸ್ನೇಹಿತರೆ, ಈ ಬಾಬಾ ವಾಟರ್ ಫಾಲ್ಸ್ ಏನಿದೆ ಅಲ್ಲ, ಈ ಜಲಪಾತದ ನೀರು ನೋಡಿ ಹೇಗೆ ಶವರಲ್ಲಿ ನೀರು ಬೀಳುತ್ತಲ್ಲ ಆ ತರ ಬೀಳ್ತಾ ಇದೆ. ಇದು ನೇಚರ್ ಇದು ಶವರ್. ಹೌದು. ಅಲ್ಲ, ಶವರ್ ಕೆಳಗಡೆ ಶವರ್ ಬಾತ್ ಮಾಡಿದ್ರೆ ಹೇಗೆ ಈಗ? ಮಸ್ತ್ ಆಗುತ್ತೆ. ಮಸ್ತ್ ಅಲ್ಲ, ತಲೆನೇ ಇರೋದಿಲ್ಲ ಅನ್ಸುತ್ತೆ, ಅಷ್ಟೊಂದು ಫೋರ್ಸ್ ಅಲ್ಲಿ ನೀರು ಬೀಳುತ್ತೆ ಇದು. ನಮ್ಮ ಜೀವ ವೈವಿಧ್ಯ ಸಂಕುಲ ನೋಡಿ, ಜೀವ ಸಂಕುಲ. ನಮ್ಮ ಪಶ್ಚಿಮ ಘಟ್ಟಗಳು, ಸಮೃದ್ಧ ಪಶ್ಚಿಮ ಘಟ್ಟಗಳು. ಇಲ್ಲಿ ಬಂದು ಹೇಳ್ಬೋದು ಸ್ವಲ್ಪ ಕಾಡು ಇದೆ ಅಂತ. ಕಾಡು ರಕ್ಷಿಸ್ಕೊಂಡು ಹೋಗ್ಬೇಕು ಸ್ನೇಹಿತರೆ, ಯಾಕಂದ್ರೆ ಕಾಡಿದ್ರೆ ನಾಡು, ಇಲ್ದಿದ್ರೆ ಎಲ್ಲ ಕಾಡು ಹೋಗ್ಬಿಟ್ರೆ ಆಮೇಲೆ ಈಗಲೇ ಇಷ್ಟೊಂದು ವಾತಾವರಣದಲ್ಲಿ ಉಷ್ಣತೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತೀವಲ್ಲ, ಅಷ್ಟೊಂದು ಹೆಚ್ಚಾಗಿರೋದ್ರಿಂದ ಟೈಮ್ ಸರಿಯಾಗಿ ಮಳೆ ಆಗ್ತಿಲ್ಲ, ಆಮೇಲೆ ಋತುಮಾನಗಳು ಸರಿಯಾಗಿ ಕಾಲಕ್ಕೆ ಚೇಂಜ್ ಆಗ್ತಾ ಇಲ್ಲ. ಇದೆಲ್ಲ ಗ್ಲೋಬಲ್ ವಾರ್ಮಿಂಗ್ ಇದು ಎಫೆಕ್ಟ್. ಇವೆಲ್ಲ ಸರಿಯಾಗಬೇಕಂದ್ರೆ ನಾವು ಕಾಡನ್ನು ಬೆಳೆಸಬೇಕು, ಕಾಡನ್ನು ಉಳಿಸಬೇಕು. ಕಾಡನ್ನು ಬೆಳೆಸೋಣ, ಕಾಡನ್ನು ಉಳಿಸೋಣ. ನೋಡಿ, ಆಮೇಲೆ ಸ್ನೇಹಿತರೆ, ಕಾಡು ಬೆಳೆಸೋದಂತಂದರೆ ನಾವು ಹೋಗಿ ಏನು ಮರ ನೆಡಬೇಕಂತ ಏನಿಲ್ಲ. ಸೊ ನಾವು ತಿಂತಕ್ಕಂಥ ಹಣ್ಣಿನ ಬೀಜಗಳಾಗ್ಬೋದು, ಆಮೇಲೆ ಮರಗಳನ್ನು ಅನಾವಶ್ಯಕವಾಗಿ ಕಡಿಯೋದಾಗ್ಬೋದು, ಅದನ್ನೆಲ್ಲ ನಿಲ್ಲಿಸಿದರೆ, ಬೀಜಗಳನ್ನು ನಾವು ತಿನ್ನೋ ಹಣ್ಣಿನ ಬೀಜಗಳನ್ನು ಅಲ್ಲಲ್ಲಿ ಬಿಸಾಕಿ ಮರಗಳನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ಅದೇ ಒಂದು ಕಾಡಿಗೆ, ಪರಿಸರಕ್ಕೆ ನಾವು ಕೊಡ್ತಕ್ಕಂಥ ಒಂದು ಕೊಡುಗೆ. ಮೇನ್ ಪ್ಲಾಸ್ಟಿಕ್ ಅನ್ನು ಬಿಸಾಕಬಾರ್ದು. ಇಂಥ ಪ್ಲೇಸ್ಗಳಿಗೆ ಬಂದಾಗ ಬಾಟಲ್ಸ್ಗಳನ್ನು ತಗೊಂಡು ಬರ್ತೀವಿ, ಅಲ್ಲೇ ಬಿಸಾಕ್ತೀವಿ, ಹೋಗ್ತೀವಿ. ಅದೇ ನಾವು ಮಾಡುವಂಥ ತಪ್ಪು. ಅದರಿಂದ ಏನಾಗ್ತದೆ, ಪರಿಸರ ನಾಶ ಆಗ್ತಾ ಹೋಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಬಾಬಾ ವಾಟರ್ ಫಾಲ್ಸನ್ನು, ತುಂಬ ಅದ್ಭುತವಾದ ವಾಟರ್ ಫಾಲ್ಸ್ ಇದು. ಹಾಗೆ ಸ್ನೇಹಿತರೆ, ನಾವು ಏನು ಹೇಳಿದ್ವಲ್ಲ ಮಧ್ಯದಲ್ಲಿ ನಿಂತು ನೋಡೋ ವಾಟರ್ ಫಾಲ್ಸ್ ಅಂತ, ಈ ಥರದ್ದೇ ವಾಟರ್ ಫಾಲ್ಸು ನಿಮಗೂ ಏನಾದರೂ ಬೇರೆ ಕಡೆ ಎಲ್ಲಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಗಂತೂ ಇಲ್ಲಿ ಬಂದು ಭಾಳ ಖುಷಿ ಆಯಿತು. ಮನಸ್ಸಿಗೆ ಹತ್ತಿರವಾದ ಪ್ಲೇಸ್ಗಳಲ್ಲಿ ಇದು ಒಂದಾಯಿತು. ಹಾಗೆ ನೀವು ಕೂಡ ಈ ವಿಡಿಯೋ ಎಂಜಾಯ್ ಮಾಡಿದರೆ ಅನ್ಕೋತೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. Until then, bye ಟೇಕ್ bye. ಕೇರ್, ಟಾಟಾ, ಬಾಯ್.